ಬೆಂಗಳೂರು ನಾರ್ತ್ ಇಂದ ಶೋಭಾಗಳಲ್ಲಿ ಖಂಡಿತವಾಗೂ ಗೆಲ್ತಾರೆ. ಬಹಳ ಕೆಲಸಗಳು ದಕ್ಷಿಣಗಳಿಂದ ಮಾಡಿದರೆ ನಮ್ಮ ಯಶವಂತಪುರದಲ್ಲೂ ಕೆಲಸಗಳು ಮಾಡಿದ್ದಾರೆ. ಗೌಡ್ರು ಇಸ್ ಎ ಗುಡ್ ಕ್ಯಾಂಡಿಡೇಟ್, ಎಜುಕೇಟೆಡ್. ಬಟ್ ನಮ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅಷ್ಟು ಅವರು ಪರಿಚಯ ಇಲ್ಲ. ನಮ್ಗೆ ಮೋದಿ ಅವರು ಮಾಡಿರೋ 10 ವರ್ಷದಲ್ಲಿ ಅದರಿಂದಾಗಿ ನಾವೆಲ್ಲ ಬಿಜೆಪಿ ಸಪೋರ್ಟ್ ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಅಲ್ಲಿ 8 ಜನಕ್ಕೆ ಮಕ್ಕಳಿಗೂ ಕೊಟ್ಟಿದ್ದಾರೆ. ಇದು ಬೇರೆ ಕಷ್ಟ ಬಿದ್ದ ಕಾರ್ಯಕರ್ತರಿಗೆ ಸೀಟ್ ಸಿಕ್ಕಿಲ್ಲ ಅನ್ಬಿಟ್ಟು ನನಗೆ ಬೇಜಾರು ಇದೆ. ಬಟ್ ಅದರಿಂದ ಅವ್ರಿಗೆ ಎಫೆಕ್ಟಿವ್ ಆಗುತ್ತೆ ಇದರಿಂದ. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಜೋಯಲ್ ಐಗೋಡ್. ಲೋಕಸಭಾ ಚುನಾವಣೆ ಮುಗಿದಿದೆ. ಕರ್ನಾಟಕದ ಒಟ್ಟು 28 ಕ್ಷೇತ್ರಗಳಿಗೂ ಕೂಡ ಚುನಾವಣೆ ಮುಗಿದಿದ್ರು ಕೂಡ ಒಂದು ಚುನಾವಣೆ ಬಗ್ಗೆ ಮಾತುಕತೆಗಳು ನಡೀತಾ ಇದೆ. ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನುವಂತಹ ಲೆಕ್ಕಾಚಾರಗಳು ಶುರುವಾಗಿದೆ. ಆ ನಿಟ್ಟಿನಲ್ಲಿ ನಾನೀಗ ಆಫ್ಟರ್ ಎಲೆಕ್ಷನ್ ಕೆಲವು ಜನರು ಅಥವಾ ಮತದಾರರ ಒಪಿನಿಯನ್ ಅನ್ನ ಕಲೆಕ್ಟ್ ಮಾಡ್ತೀನಿ. ಅವರ ಅಭಿಪ್ರಾಯಗಳು ಏನಿದೆ ಅಂದ್ರೆ ಚುನಾವಣಾ ಮುಗಿದ ಬಳಿಕೂ ಕೂಡ ಅವರ ಒಂದು ಚುನಾವಣೆ ಬಗ್ಗೆ ಒಪಿನಿಯನ್ ಅನ್ನು ಕೊಡ್ತಾರೆ ಅನ್ನೋದನ್ನ ಅವರನ್ನೇ ಕೇಳೋಣ. ಸರ್ ನಮಸ್ತೆ, ನಿಮ್ಮ ಹೆಸರು? ಶ್ರೀನಿವಾಸನ್. ಓಕೆ ಸರ್, ಯಾವ ಕ್ಷೇತ್ರ ಇದೆ? ಬೆಂಗಳೂರು ನಾರ್ತ್. ಓಕೆ, ಬೆಂಗಳೂರು ನಾರ್ತ್ಗೆ ರಾಜೀವ್ ಗೌಡ್ರು ಕಾಂಗ್ರೆಸ್ ಇಂದ ಸ್ಪರ್ಧೆ ಮಾಡಿದ್ರೆ ಶೋಭಾ ಕರಂದ್ಲಾಜೆ ಅವರು ಬಿಜೆಪಿ. ಯಾರು ಗೆಲ್ಬೇಕು ಸರ್? ಶೋಭಾ ಕರಂದ್ಲಾಜೆ. ಯಾಕೆ ಸರ್? ಯಾಕಂದ್ರೆ ಅವರು ಪ್ರೆಸೆಂಟ್ ಮಿನಿಸ್ಟರ್. ಆಮೇಲೆ ಬಹಳ ಕೆಲಸಗಳು ದಕ್ಷಿಣಗಳಿಂದ ಮಾಡಿದರೆ ನಮ್ಮ ಯಶವಂತಪುರದಲ್ಲೂ ಕೆಲಸಗಳು ಮಾಡಿದ್ದಾರೆ. ಬಟ್ ನಮ್ಗೆ ಮೋದಿ ಅವರು ಮಾಡಿರೋ 10 ವರ್ಷದಲ್ಲಿ ಅದರಿಂದಾಗಿ ನಾವೆಲ್ಲ ಬಿಜೆಪಿಗೆ ಸಪೋರ್ಟ್ ಮಾಡ್ತಾ ಇದ್ವಿ. ಇದರಲ್ಲಿ ದೃಷ್ಟಿಯಲ್ಲಿ ಬೆಂಗಳೂರು ನಾರ್ತ್ ಇಂದ ಶೋಭಾಗಳಲ್ಲಿ ಖಂಡಿತವಾಗೂ ಗೆಲ್ತಾರೆ. ಓಕೆ, ಟೋಟಲಿ ಶೋಭಾ ಕರಂದ್ಲಾಜೆ ಅವರು ಸ್ಪರ್ಧಿಯಾಗಿ ಇಲ್ಲಿಂದ ಸ್ಪರ್ಧೆ ಮಾಡಿದ್ರು. ಅಂದ್ರೆ ಅವರೇ ವೈಯಕ್ತಿಕವಾಗಿ ಅಂದ್ರೆ ಅವರ ಒಂದು ವರ್ಚಸ್ನಿಂದ ಗೆಲ್ತಾ ಇದ್ದಾರೆ ಅಥವಾ ಗೆಲ್ಬೇಕು ಅಂತ ಅನಿಸ್ತಾ ಇದೆ ನಿಮ್ಗೆ, ಅಥವಾ ಇಲ್ಲ ನರೇಂದ್ರ ಮೋದಿ ಅವರ ಹೆಸರಿನಿಂದ ಗೆಲ್ತಾ ಇದಾರೆ ಅಂತ? ಅವ್ರದ್ದು ವರ್ಚಸ್ಸು ಇದೆ, ಅವ್ರದ್ದು ವರ್ಚಸ್ಸು ಒಂದು 50% ಇದೆ, ಮೋದಿಯಿಂದನೂ 50% ಇದೆ. ಬೋತ್ ಎರಡು ಸೇರಿಸಿ ಶೋಭಾ ಕರಂದ್ಲಾಜೆ ಅವರು ಖಂಡಿತವಾಗೂ ಗೆಲ್ತಾರೆ. ಓಕೆ, ಹಾಗಿದ್ರೆ ಶೋಭಾ ಕರಂದ್ಲಾಜೆ ಅವ್ರಿಗೆ ಗೆದ್ರೆ ಸ್ವಂತ ವರ್ಚಸ್ಸು ಕೂಡ ಇದೆ ಅಂತ? ಸ್ವಂತ ವರ್ಚಸ್ಸು ಇದೆ. ಬಟ್ ಬಿಫೋರ್ ಎಲೆಕ್ಷನ್ ಒಂದು ಅಭಿಯಾನ ನಡೆಯುತ್ತೆ ಉಡುಪಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ, ಗೋ ಬ್ಯಾಕ್ ಅನ್ನುವಂಥದ್ದು. ಸೊ ಅಲ್ಲಿ ಅವರು ಹಿಂದಿನ ಬಾರಿ MP ಆಗಿದ್ರು. ಸೊ ಈ ಬಾರಿ ಅವರಿಗೆ ಅಲ್ಲಿ ಸ್ಪರ್ಧೆ ಮಾಡಕ್ಕೆ ಬಿಟ್ಟಿಲ್ಲ. ಏನ್ ಹೇಳ್ತಾರೆ ಇದ್ರ ಬಗ್ಗೆ? ಬಟ್ ಅದೆಲ್ಲ ಈಕ್ವೇಶನ್ ಎಲ್ಲ ಹೈಕಮಾಂಡ್ ಡಿಸೈಡ್ ಮಾಡಿ ಅಲ್ಲಿ ಒಂದು ಕ್ಯಾಂಡಿಡೇಟ್ಗೆ ಅಲ್ಲೊಂದು ಸೀಟ್ ಅವಕಾಶ ಮಾಡಿಕೊಟ್ಟು ಶೋಭಾ ಕರಂದ್ಲಾಜೆ ಎಲ್ಲಿ ನಿಂತ್ರೂ ಗೆಲ್ತಾರನ್ನೋ ಹೋಪ್ನಲ್ಲಿ ಇಲ್ಲಿ ನಿಲ್ಸಿದ್ದಾರೆ. ಹಾಗಿದ್ರೆ ಅಲ್ಲಿ ಉಡುಪಿ ಚಿಕ್ಕಮಗಳೂರಲ್ಲಿ ಅಭಿವೃದ್ಧಿ ಆಗಿಲ್ಲ ಅಥವಾ ಇನ್ನೊಂದಾಗಿಲ್ಲ ಅನ್ನುವಂಥ ಕಾರಣದಿಂದ ಅವರನ್ನ ಬೇರೆ ಪ್ಲೇಸಿಗೆ ಗೋ ಬ್ಯಾಕ್ ಅನ್ನುವಂಥ ಚಳುವಳಿ ನಡೆದಿದ್ದು, ಬೇರೆ ಪ್ಲೇಸಿಗೆ ಶಿಫ್ಟ್ ಆಗಿದ್ದು ಅಂತ ಅನ್ಸಲ್ವಾ? ಇಲ್ಲ, ಅವರು ಮಾಡಿದಾರೆ ಕೆಲಸ, ಇಲ್ಲ ಅಂತಲ್ಲ. ಬಟ್ ಅಲ್ಲಿ ಸ್ವಲ್ಪ ಜನಕ್ಕೆ ರೀಚ್ ಆಗಿಲ್ಲ. ಅದರಿಂದ ಹೈಕಮಾಂಡ್ ಡಿಸಿಷನ್ ತಗೊಂಡು ಬೆಂಗಳೂರು ನಾರ್ತ್ಗೆ ಕ್ಯಾಂಡಿಡೇಟ್ ಇರಲಿ ಅಂದ್ಬಿಟ್ಟು ಇವ್ನ ಹಾಕಿದ್ದಾರೆ. ನಮ್ಗೊಂದು ಸೀಟ್ ಬರ್ಬೇಕನ್ಬಿಟ್ಟು ಇಲ್ಲಿ ಹಾಕಿದ್ದಾರೆ. ಓಕೆ, ಫೈನ್ ಸರ್. ಈಗ ಹೆಚ್ಚು ಚರ್ಚೆ ಮಾಡಿ ಉಪಯೋಗ ಇಲ್ಲ. ಯಾಕೆಂತಂದ್ರೆ ಈಗ ಆಲ್ರೆಡಿ ಅವರು ಸ್ಪರ್ಧೆ ಮಾಡಿ ಆಗಿದೆ. ಗೆಲುವು ಸೋಲು ಇನ್ನು ಡಿಸೈಡ್ ಆಗ್ಬೇಕಷ್ಟೇ. ಆದ್ರೆ ಪ್ರೊಫೆಸರ್ ರಾಜೀವ್ ಗೌಡ್ರ ಬಗ್ಗೆ ಏನ್ ಹೇಳ್ತೀರಾ? ಅವರ ಪ್ರತಿಸ್ಪರ್ಧಿಯಾಗಿ ಸ್ಪರ್ಧಿಸಿದಂತವ್ರು. ರಾಜೀವ್ ಗೌಡ್ರು ಇಸ್ ಎ ಗುಡ್ ಕ್ಯಾಂಡಿಡೇಟ್, ಎಜುಕೇಟೆಡ್. ಬಟ್ ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಮ್ಮ MP ಕ್ಷೇತ್ರದಲ್ಲಿ ಅಷ್ಟು ಅವರು ಪರಿಚಯ ಇಲ್ಲ. ಇದೊಂದು ಕಾರಣ. ಬಟ್ ಈಸ್ ಎ ವೆರಿ ಗುಡ್ ಎಜುಕೇಟೆಡ್ ಮ್ಯಾನ್, ನೈಸ್ ಮ್ಯಾನ್, ನನ್ನ ಒಪಿನಿಯನ್. ಗುಡ್ ಕಾಂಪಿಟೇಟರ್. ನೀವು ನನ್ನ ಪ್ರಕಾರ ಅದೇ ಪಕ್ಷವನ್ನ ಅಂದ್ರೆ ಇನ್ ಕೇಸ್ ಏನಾದ್ರು ಅಂತ ಸ್ಪರ್ಧಿಗಳು ಬಿಜೆಪಿಯಲ್ಲಿ ಸ್ಪರ್ಧಿಸಿದ್ರು ಕೂಡ ನೀವು ಅವ್ರು ಬೆಂಬಲಿಸ್ತಿದ್ರಿ ಅಂತ? 100% ಬಿಜೆಪಿಯಲ್ಲಿ ಆಗಿರೋ ನಾವೇ ಎಂಕರೇಜ್ ಮಾಡ್ತಾ ಇದ್ದೀವಿ. ಫೈನ್ ಸರ್. ಈಗ ಅದೇ ಚುನಾವಣೆ ಮುಗಿದಿದೆ. 28 ಲೋಕಸಭಾ ಕ್ಷೇತ್ರಗಳಿಗೂ ಕೂಡ ಕರ್ನಾಟಕದಲ್ಲಿ. 28ರಲ್ಲಿ ನಿಮಗೆ ಮೋಸ್ಟ್ ಇಂಟ್ರೆಸ್ಟಿಂಗ್ ಅನಿಸುವಂತ ಒಂದು ಕ್ಷೇತ್ರ ಯಾವುದು ಕರ್ನಾಟಕದಲ್ಲಿ? ಇಂಟ್ರೆಸ್ಟಿಂಗ್ ಬಂದು ಮಂಡ್ಯ. ಹೌದು. ಓಕೆ, ಸ್ಟಾರ್ ಚಂದ್ರು ವರ್ಸಸ್ ಕುಮಾರಸ್ವಾಮಿ ಅವರ ನಡುವಿನ ಅದೊಂದು ನೇರವಾದ ಸ್ಪರ್ಧೆ. ಆದ್ರೆ ಅಲ್ಲಿ ನಿಮ್ಗೆ ಯಾರು ಗೆಲ್ತಾರೆ ಅನ್ಸುತ್ತೆ? ಎಚ್ ಡಿ ಕುಮಾರಸ್ವಾಮಿ ಅವರು ಖಂಡಿತವಾಗೂ ಗೆಲ್ತಾರೆ. ಹೌದು. ಯಾಕೆ ಸರ್ ಕುಮಾರಸ್ವಾಮಿ ಅವರಿಗೆ? ಇಲ್ಲ, ಅವರು ಚೀಫ್ ಮಿನಿಸ್ಟರ್ ಕೆಲಸ ಮಾಡಿದ್ದಾರೆ. ಬಿಜೆಪಿ ಅಲಯನ್ಸ್ ಆಗಿದೆ. ಜನಗಳಿಗೂ ಗೊತ್ತು ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂದ್ಬಿಟ್ಟು. ಅದರಿಂದ ಆ ದೃಷ್ಟಿಯಲ್ಲಿ ನಾನು ಖಂಡಿತವಾಗೂ ಎಚ್ ಡಿ ಕುಮಾರಸ್ವಾಮಿ ಅವರು ಖಂಡಿತ ಗೆಲ್ತಾರೆ. ಹೀಗೆ ನೋಡಕ್ ಹೋದ್ರು ಕುಮಾರಸ್ವಾಮಿ ಅವರು ಒಬ್ಬ ದೊಡ್ಡ ನಾಯಕ ಅಥವಾ ರೆಕಾಗ್ನೈಸ್ಡ್ ಫೇಸ್ ಈ ಪೊಲಿಟಿಕಲಿ. ಅವರು CM ಇರೋ ಪೀರಿಯಡ್ ಅಲ್ಲಿ ಬಹಳ ಒಳ್ಳೆ ಕೆಲಸಗಳು ಮಾಡಿದ್ದಾರೆ, ಖಂಡಿತ ಮಾಡಿದ್ದಾರೆ. ಅದರಿಂದ ಆ ದೃಷ್ಟಿಯಿಂದ ನಾವು ಹೇಳ್ತಾ ಇದ್ದೀವಿ ಡೆಫಿನೆಟ್ ಆಗಿ ಗೆಲ್ತಾರೆ. ಸರಿ ಸರ್, ಈಗ 28 ಕ್ಷೇತ್ರದ ಒಂದು ಚುನಾವಣೆನ ಅಂದ್ರೆ ಆಫ್ಟರ್ ಎಲೆಕ್ಷನ್ ನೋಡಿದ್ರೆ
ಏನು ಇದಿಷ್ಟು ಕ್ಷೇತ್ರಗಳಲ್ಲಿ ಒಂದು ಸುಮಾರಷ್ಟು ಕ್ಷೇತ್ರಗಳಲ್ಲಿ ಏನು ರಾಜಕಾರಣಿಗಳ ಮಕ್ಕಳಿಗೆ ಅಥವಾ ಅವರ ಸಂಬಂಧಿಕರಿಗೆ ಟೋಟಲಿ ಕುಟುಂಬದವರಿಗೆ ಅವನು ಟಿಕೆಟ್ ನೀಡಿರುವಂತ ವಿಚಾರದ ಬಗ್ಗೆ ಏನ್ ಹೇಳ್ತೀರಾ ನೀವು? ಅದು ಒಳ್ಳೆ ಬೆಳವಣಿಗೆನಾ? ಅದ್ರ ಬಗ್ಗೆ ಮಾತಾಡ್ಬೇಕಂದ್ರೆ ಕಾಂಗ್ರೆಸ್ ಅಲ್ಲಿ 8 ಜನಕ್ಕೆ ಮಕ್ಕಳಿಗೂ ಮಗಳಿಗೂ ಕೊಟ್ಟಿದ್ದಾರೆ. ಇದು ಬೇರೆ ಕಷ್ಟ ಬಿದ್ದ ಕಾರ್ಯಕರ್ತರಿಗೆ ಸೀಟ್ ಸಿಕ್ಕಿಲ್ಲ ಅಂದ್ಬಿಟ್ಟು ನನಗೆ ಬೇಜಾರು ಇದೆ. ಬಟ್ ಅದರಿಂದ ಅವ್ರಿಗೆ ಎಫೆಕ್ಟಿವ್ ಆಗತ್ತೆ ಇದರಿಂದ. ಎಲ್ಲೊಂದ್ ಕಡೆ ಇದ್ರು ಅವರಿಗೆ ಅಂದ್ರೆ ಯಾರೇ ಕೊಟ್ಟಿದ್ರು ಕೂಡ ಅವರಿಗೆ ಹಿನ್ನಡೆ ಆಗುವಂತ ಸಾಧ್ಯತೆ, ಎಫೆಕ್ಟ್ ಆಗುವ ಸಾಧ್ಯತೆ ಇದೆಯಾ? ಯಾವುದೇ ಪಕ್ಷದವರಿಗೂ ಕೂಡ ಡ್ಯಾಮೇಜ್ ಆಗುವಂತ ಸಾಧ್ಯತೆ ಪಕ್ಷದಲ್ಲಿ ಇದ್ರೆ ಹಿನ್ನಡೆ ಆಗುವ ಪರಿಸ್ಥಿತಿ ಇದೆ. ಸರ್, ಈಗ ಏನು ಎಲೆಕ್ಷನ್ ಅಂತ ಮುಗೀತು, ದೇಶಕ್ಕೆ ಪ್ರಧಾನ ಮಂತ್ರಿ ಯಾರಾಗ್ಬೇಕು ಅಂತ ಅನ್ಸುತ್ತೆ? ಖಂಡಿತ ನರೇಂದ್ರ ಮೋದಿ ಅವರು. ಯಾಕೆ ನರೇಂದ್ರ ಮೋದಿ ಅವರು? ನರೇಂದ್ರ ಮೋದಿ ಇವಾಗ ಆದಷ್ಟು ಕೆಲಸಗಳಾಗಿದೆ, ಇನ್ನು ಸ್ವಲ್ಪ ಕೆಲಸಗಳಾಗಬೇಕಂದ್ರೆ ಈ ಟರ್ಮ್ ಇರ್ಲೇಬೇಕಂದ್ಬಿಟ್ಟು ನಮ್ಮ ಅನಿಸಿಕೆ. ಈ ಬಾರಿ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿಯಾಗಿ ಆಯ್ಕೆಯಾಗಿ ಬಂದ್ರೆ ನಿಮ್ಮ ನಿರೀಕ್ಷೆಗಳೇನಿರುತ್ತೆ? ಯಾವ ಕೆಲಸಗಳಾಗಬೇಕು ಅಂತ ನಿರೀಕ್ಷೆಯಲ್ಲಿ ಫಸ್ಟ್ ಯೂತ್ ಅವ್ರಿಗೆ ಕೆಲಸ ಕೊಡ್ಸೋದು, ಆಮೇಲೆ ಸ್ವಲ್ಪ ಕಾನ್ಸ್ಟಿಟ್ಯೂಷನ್ ರಿಸರ್ವೇಶನ್ ಬಗ್ಗೆ ಸ್ವಲ್ಪ ಪ್ರಾಬ್ಲಮ್ ಇದೆ, ಅದನ್ನ ಕ್ಲಿಯರ್ ಮಾಡ್ತಾರೆ. ಆಮೇಲೆ ಮಿಕ್ಕಿದ್ದು ಏನೇನು ಇಂಪ್ರೂವ್ಮೆಂಟ್ ಕೆಲಸಗಳು ಮಾಡ್ಬೇಕಂತ ಅವ್ರ ದೃಷ್ಟಿಯಲ್ಲಿ ಇದ್ದು ಖಂಡಿತವಾಗೂ ಮಾಡ್ತಾರೆ. ಓಕೆ, ಹಿಂದಿನ ಬಾರಿ ಕೂಡ ಏನು ಆಯ್ಕೆಯಾದಾಗ ಅವರು ಪ್ರಧಾನಿಯಾಗಿ ಆಯ್ಕೆಯಾದಾಗ ಅವರ ಒಂದು ಧ್ಯೇಯ ಏನಿತ್ತು, ಅದೇ ನಿರುದ್ಯೋಗ ಸಮಸ್ಯೆಯನ್ನ ಹೋಗಲಾಡಿಸುವುದು, ಉದ್ಯೋಗವನ್ನು ನೀಡುವಂಥದ್ದು. ಸಕ್ಸಸ್ ಆದ್ರು ಅಂತ ಅನ್ಸುತ್ತಾ? ಹಿಂದೆ ಅವರು ಸಾಕಷ್ಟು ನಿರುದ್ಯೋಗ ಸಮಸ್ಯೆ ಇನ್ನೂ ಕೂಡ ಇನ್ನೂ ಕೂಡ ಇದೆ. ಒಂದು 60% ಉದ್ಯೋಗ ಆಗಿದೆ ಯೂತ್ಸ್ಗೆ. ಇನ್ನ ಸ್ವಲ್ಪ ಇದೆ. ಅದು ಫಸ್ಟ್ ವಿಷನ್. ಈ ಸತಿ ಎಲೆಕ್ಷನ್ ಆಗಿದ ತಕ್ಷಣ ಫಸ್ಟ್ ವಿಷನ್ ಇಷ್ಟು ಯೂತ್ಗೆ ಕೆಲಸ ಮಾಡಿಕೊಡೋದೇ ಫಸ್ಟ್ ವಿಷನ್. ಕಂಪ್ಯಾರಿಟಿವ್ಲಿ ಎಲ್ಲೋ ಒಂದ್ ಕಡೆ ಆ ವಿಚಾರದಲ್ಲಿ ಎಡವಿದ್ದಾರೆ ಅಥವಾ ಸ್ವಲ್ಪ ತುಂಬಾ ಹಿಂದೆ ಇದ್ದಾರೆ ಅಂತಾನೆ ಅನ್ಬೋದು. ಯಾಕೆಂದ್ರೆ ಉದ್ಯೋಗದ ಸಮಸ್ಯೆ ತುಂಬಾ, ಅಂದ್ರೆ ನಿರುದ್ಯೋಗದ ಸಮಸ್ಯೆ ತಾಂಡವವಾಡ್ತಾ ಇದೆ. ಬಟ್ ನೀವು ಹೇಳ್ದಂಗೆ ನಿರುದ್ಯೋಗ ಬಗ್ಗೆ ಜನ ಏನ್ ತಿಳ್ಕೊಂತಾ ಇದಾರೆ ಅಂದ್ರೆ ಗೌರ್ಮೆಂಟ್ ಕೆಲಸದಲ್ಲಿ ಅಪಾಯಿಂಟ್ಮೆಂಟ್ ಬೇರೆದಲ್ಲಿ, ಬಟ್ ಪ್ರೈವೇಟ್ ಅಲ್ಲಿ ಬಹಳ ಕೆಲಸಗಳು ಆಗಿದೆ ಯೂತ್ಗೆ. ಬಟ್ ಪೀಪಲ್ ಆರ್ ಏನ್ ತಿಳ್ಕೊಂತಾ ಇದಾರೆ, ಗೌರ್ಮೆಂಟ್ ಕೆಲಸಗಳು ಕೊಟ್ಟಿಲ್ಲ ಆ ತರ ಅಂತ ಒಂದು ಒಪಿನಿಯನ್ ಇದೆ. ಬಟ್ ಇನ್ನ ಒಂದು 40% ಆಗ್ಬೇಕು, ಖಂಡಿತ ಈ ಸತ್ಯ ಆಗತ್ತೆ. ಒಟ್ಟು ಗವರ್ಮೆಂಟ್ ಅಲ್ಲೇ ಕೊಟ್ಟು ಉದ್ಯೋಗ ಕೊಟ್ಟು ಅಂತಲ್ಲ, ಬಟ್ ಏನೋ ಒಂದ್ ಕಡೆ ಬೇರೆ ಯಾವ್ದೋ ಉದ್ಯೋಗಕ್ಕೆ ಇರುವಂತದ್ದು, ಉದ್ಯೋಗದಲ್ಲಿ ಇರುವಂತದ್ದು ಒಟ್ಟು ಖಾಲಿ ಇರೋದು ತಪ್ಪಿ, ಅಂದ್ರೆ ನಿರುದ್ಯೋಗ ತಪ್ಪಿ ಯಾವ್ದೋ ಒಂದು ಉದ್ಯೋಗ ಮಾಡುವಂತ ಒಂದು ಸ್ಥಿತಿ ನಿರ್ಮಾಣ ಆಗಿದೆ ಖಂಡಿತವಾಗಿ. ಸರ್, ಈಗ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ಲಿ ಅಂದ್ರೆ, ನರೇಂದ್ರ ಮೋದಿ ಅವರು ಈ ಬಾರಿ ಪ್ರಧಾನಿ ಆದ್ರೆ 5 ವರ್ಷ ಕಂಪ್ಲೀಟ್ ಮಾಡ್ತಾರೆ ಅಂತ ಅನ್ಸುತ್ತಾ ನಿಮ್ಗೆ? ಯಾಕೆಂದ್ರೆ ಅವ್ರಲ್ಲಿ ಇರೋದು 75 years ಒಂದು ಲಿಮಿಟ್ಸ್ ಇದೆ. ಓಕೆ, ಅದ್ರ ಬಗ್ಗೆ ಬಿಜೆಪಿ ಟೀಮಲ್ಲಿ ಅದ್ರ ಬಗ್ಗೆ ಯಾರು ಇನ್ನೂ ಡಿಸೈಡ್ ಮಾಡಿಲ್ಲ. ಖಂಡಿತ ಗೆದ್ದಾದ್ಮೇಲೆ ಅದೇನು ಅವರು ಡಿಸಿಷನ್ ತಗೊಂತ ಅದ್ರ ಪ್ರಕಾರ ಹೋಗುತ್ತೆ. ಆಫ್ಟರ್ ಮೋದಿ ಸರ್, ಮೋದಿ ನಂತರ ಒಬ್ರು ಎಲ್ಲ ತಿಳುವಳಿಕೆ ಇದ್ದವ್ರೆ ಮುಂದೆ ಬರೋ ತರ ಒಂದು ಕೆಲಸ ಕಾರ್ಯಗಳು ನಡೀತಾ ಇದೆ. ಯಾರು ಆಗ್ಬೋದು ಅಂತ ಅನ್ಸುತ್ತೆ? ಯಾರು ಆಗ್ಬೇಕು ಅಂತ ಅನ್ಸುತ್ತೆ ನಿಮ್ಗೆ? ಇವ್ರಾದ್ರೆ ಉತ್ತಮ ನರೇಂದ್ರ ಮೋದಿ ಅವ್ರ ನಂತರ ಅಂತ? ನರೇಂದ್ರ ಮೋದಿ ನಂತರ ನಿಜಲ್ಲೂ ಜೈಶಂಕರ್ ಅವರು ಇಸ್ ವೆರಿ ಗುಡ್ ನಾಲೆಜಬಲ್. ಜೈಶಂಕರ್ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಅಂತ ಅವರು 2-3 ಕ್ಯಾಂಡಿಡೇಟ್ ಇದ್ರೆ ಅದ್ರೊಳಗೆ ಯಾರಾದ್ರೂ ಒಬ್ರು ಆಗ್ತಾರೆ ಅಂತ ನನ್ನ ಅನಿಸಿಕೆ.